ಅವ್ರಿಗೂ ಅದು ತಪ್ಪು ಅನಿಸ್ಲಿಕ್ಕತ್ತದೆ ಕುಮಾರಸ್ವಾಮಿಗಳು. ಕರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೊರಗೆ ಬಂದುಬಿಟ್ಟಿದ್ದಾರೆ ಈಗಾಗಲೇ. ದಿ ಎಂಟೈರ್ ಟು ಫಾರ್ ಇನ್ ದ ಪಾರ್ಟಿ. ಈಗ ಮುಂದೆ ಹೋಗಕ್ಕೆ ಬರ್ದಂಗೆ ಹಿಂದೂ ಬರ್ದಂಗೆ ಏನು ಡಿಸಿಷನ್ ತೊಗೊಂಡ್ರು ಏನು ತೊಂದರೆ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರ. ಈಗಾಗಲೇ ನಮ್ಮ ಹೊಂದಾಣಿಕೆ ಆಗ್ಯದ, ನಮ್ಮ 4 ಸೀಟ್ ಕೊಡ್ತಾರೆ, 5 ಸೀಟ್ ಕೊಡ್ತಾರೆ ಹೇಳ್ಕೊತ ಬಂದಿರಿ. ಇವತ್ತು ನೋಡಿದ್ರೆ ಇನ್ನೂ ಏನದು ಸುದ್ದೇ ಇಲ್ಲ. ಮತ್ತು ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲೂ ಒಳಚಾಳ ಜೋರಾಗಿಬಿಟ್ಟದ್ರಿ. ಯಾರ ಕಾಲು ಹಿಡಿದು ಯಾರೋ ಚೆಕ್ಕಾಗೈತಾರ. ಇಲ್ಲಿವರೆಗೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಸಿಗ್ತಂತ ಅನ್ನೋದು ಇವತ್ತು ಯಾಕೋ ಡೋಲಾಯಮಾನ ಅನ್ನಿಸ್ಲಿಕ್ಕತ್ತದ. ಇಲ್ಲಿ ಲೋಕಲ್ ಹೀರೋಗಳು ಅಥವಾ ನಮ್ಮ ನಾಯಕರು ಈಗ ನಮಗೆ ಬೇಕಪ್ಪ ಲೋಕಲ್ದವ್ರು ಕೊಡ್ರಿ ಅಂತೇಳಿ ಜೋರು ಮಾಡ್ತಾ ಇದ್ದಾರೆ. ಈಗೆಲ್ಲ ನಡೆದ್ರೆ ಇಲ್ಲಿ ಬೆಳಗಾವಿಲಿ ಜೋರು ನಡೆದ, ನಮ್ಮ ಟಿಕೆಟ್ ಕೊಡ್ರಿ ಅವ್ರಿಗೆ ಯಾಕೆ ಕೊಡ್ಬೇಕು ಹೊರಗಿನವ್ರಿಗೆ ಅಂತ. ಆಲ್ರೆಡಿ ಧಾರವಾಡ ನಿಲ್ಲಬೇಕಂದ್ರೆ ಧಾರವಾಡದಲ್ಲೇ ಈ ಪ್ರಹ್ಲಾದ್ ಜೋಶಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಇವತ್ತು ನಡೆಸ್ಲಿಕ್ಕೆ ಇರ್ಬೇಕು ನಮ್ಮ ಜಗದೀಶ್ ಶೆಟ್ಟರ್ ಅವ್ರನ್ನ. ಯಾಕಾದರೂ ಕಾಂಗ್ರೆಸ್ ಬಿಟ್ಟು ನಮ್ಮಲ್ಲಿಪ್ಪ ನಾನು ಮುಂದೆ. ಯಾಕಂದರೆ ಕಾಂಗ್ರೆಸ್ಸಿಗರು ನಿಶ್ಚಿತವಾಗಿಯೂ ಧಾರವಾಡದಲ್ಲಿ ಅವರಿಗೆ ಟಿಕೆಟ್ ಕೊಡ್ತಿದ್ರು. ಯಾಕಪ್ಪ ಅಂತಂದ್ರೆ ಏನಾದರೂ ಆಗಿಲ್ಲ, ಅವ್ರು ಲಾಸೂ ಇಲ್ಲ ಪ್ರಾಫಿಟ್ ಇಲ್ಲ. ಆದರೂ ಪ್ರಾಫಿಟ್ ಹಾಕೋದು, ಲಾಸ್ ಅದು ಏನು ಇರಲಿಲ್ಲ. ಮತ್ತು ಅದರಿಂದ ಜಗದೀಶ್ ಶೆಟ್ಟರ್ ಅವ್ರಿಗೂ ಅಲ್ಲಿ ಲಿಂಗಾಯತ್ ಲಾಬಿ ಅಂತ ಹೆಸರು ತೆಗೆದುಕೊಂಡ ಕಾಂಗ್ರೆಸ್ಸಿನ ಒಂದು ಕ್ಯಾಂಡಿಡೇಟ್ ಆರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು. ಒಂದು ಸ್ವಲ್ಪ ಸ್ಟಫ್ ಕಾಂಪಿಟೇಷನ್ ಆಗ್ತಿತ್ತು ಅಲ್ಲೇ. ಆದರೆ ಯಡಿಯೂರಪ್ಪನವ್ರು ಭರವಸೆ ಇಟ್ಟುಕೊಂಡು ಏನೋ ಒಟ್ಟು ಬಂದರು ಒಳಗವರು. ಬಿ ಜೆ ಪಿ ಬರೋ ಮನಸ್ಸಿರಲಿಲ್ಲ, ಸಾಕಷ್ಟು ನೋವಾಗಿತ್ತು ಅವ್ರಿಗೆ. ಬಿ ಜೆ ಪಿಯಿಂದ ಸಾಕಷ್ಟು ನೋವು ಅನುಭವಿಸಿ ಅದರಲ್ಲೂ ಪ್ರಹ್ಲಾದ್ ಜೋಶಿ, ಬಿ ಎಲ್ ಸಂತೋಷ ಇವರೆಲ್ಲರ ಪ್ರಭಾವ. ಮತ್ತು ಈಗಾಗಲೇ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ರೀ ಕರ್ನಾಟಕದ ಬರೀ ಲಿಂಗಾಯತರದಿಲ್ಲ, ಉಳಿದವ್ರು ಯಾರಿಲ್ಲ ಅಲ್ಲಿ ಪ್ರಶ್ನೆ ಬರ್ತಾವೆ. ಕೇಳಿ ಬರಲಿಕ್ಕೆ ರೀ ಯಾಕೆ ಲಿಂಗಾಯತರಿಗೆ ಯಾಕೆ ಕೊಡಬೇಕಪ್ಪ ನಾವು ಅಂತ ಅಂದ್ರೆ ಅವರು ಇನ್ನೂ ತೀವ್ರ ನಡೆಸಿದ್ದಾರೆ. ಮತ್ತು ಇಲ್ಲೇ ಬೆಳಗಾವಿ ಏರಿಯಾದಲ್ಲಿ ಇದಂಥ ಇನ್ನುಳಿದ ನಾಯಕರಿಗೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನೀವು ಕೇಳ್ರಿ, ಅವ್ರು ಲೋಕದವ್ರು ಕೊಡ್ರಿ ಅಂತ ಹೇಳ್ರಿ. ಇವತ್ತು ಮತ್ತು ಮೋದಿಜಿಯವರು ಗೊಂದಲದಲ್ಲಿದ್ದಾರೆ ಅನ್ನಿಸ್ಲಿಕ್ಕತ್ತದ ರೀ. ಇತ್ತೀಚಿನ ಡೆವಲಪ್ಮೆಂಟು ಇನ್ನಷ್ಟು ಅವ್ರ ಕಾಲು ಕೆಳಗಿನ ನೆಲ ಅದ್ರಾಗತೈತಿ ಅಂತ ಅನಿಸ್ಲಿಕ್ಕತ್ತದ ರೀ. ಯಾಕಪ್ಪ ಅಂತಂದ್ರೆ ಸೆಂಟ್ರಲ್ ಸುಲಭಿಲ್ಲ, ಇಂಡಿಯಾನ ಸುಲಿಸುವಂಥದ್ದು. ನಿನ್ನಿದ್ದಂಥ ಸ್ಥಿತಿ ಇವತ್ತಿಲ್ಲ, ಇವತ್ತಿದ್ದಂಥ ಸ್ಥಿತಿ ನಾಳಿಲ್ಲ. ಈಗಾಗಲೇ ಅವ್ರು ಗೆದ್ದು ಬಿಟ್ಟಿದ್ರು ರಾಮ ಮಂದಿರೋ 370 ಮತ್ತೆಲ್ಲ ಹೇಳಿ ನಾವು ಗೆದ್ದು 400 ಫಾರ್ ಅನ್ಕೋತ ಹೇಳಿದ್ರು. ಈಗ ನೋಡಿದ್ರೆ ಈಗ ಒಂದೊಂದು ಹಗರಣಗಳು, ರೈತರ ಮೂವ್ಮೆಂಟ್ ಶುರು ಆಯಿತು, ಅದರಿಂದ ಸುಪ್ರೀಂ ಕೋರ್ಟ್ ಎಂಟ್ರಿ ಆಯಿತು, ಅದರಿಂದ ಎಲೆಕ್ಟ್ರಲ್ ಬಾಂಡ್ ಬಂತು. ಎಲೆಕ್ಟ್ರಲ್ ಬಾಂಡ್ ಹೊರಗೆ ಬರ್ಲಿಕ್ಕತ್ತದು. ಅದರ ಬಿ ಜೆ ಪಿಯ ದೊಡ್ಡ ಪ್ರಭಾವದ ಹಸ್ತದ ಒಂದು ಗೊತ್ತಾಗಲಿಕ್ಕತ್ತದ ರೀ. ಅಂಥದ್ರೊಳಗೆ ಈ ಒಂದು ಸೋಷಲ್ ಆ್ಯಕ್ಟಿವಿಸ್ಟ್ ಜನ, ಪ್ರಶಾಂತ್ ಭೂಷಣ್ ಅಂತ ಜನ ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಇದಕ್ಕೆ ಎಸ್ ಐ ಟಿ ನೇಮಿಸ್ರಿ ಅಂತ ಕೇಳಿಕದ. ಅದು ತಪ್ಪಲ್ಲ. ಇವೆಲ್ಲ ಒಂದೊಂದು ದಿನಕ್ಕೆ ಮೋದಿಜಿಯವ್ರ ಮೇಲೆ ಪ್ರಭಾವ ಮಾಡ್ಲಿಕ್ಕಿತ್ತು. ಹೀಗಾಗಿ ಮೋದಿಜಿಯವರು ಜಗದೀಶ್ ಶೆಟ್ಟರ್ ಬಗ್ಗೆ ಏನು ಚಿಂತೆ ಮಾಡ್ತಾರೆ ಅವರು, ಇನ್ನೇನು ಮಾಡಿದ್ರು ಯಡಿಯೂರಪ್ಪನವ್ರು ಮಾಡಬೇಕು. ಯಡಿಯೂರಪ್ಪನ ಮೇಲೆ ಇವ್ರಿಗೆ ಉಳಿದವ್ರಿಗೆ ಭರವಸೆ ಇದ್ದಂಗೆ ಕಾಣ್ತಾ ಇಲ್ಲ. ಇತ್ತೀಚೆಗೆ ಹೆಚ್ಚಿಗೆ ಬಿ ಎಲ್ ಸಂತೋಷ ಬಣ ಒಂದಿಟ್ಟಿರೋ ಇತ್ತೀಚಿನಿಂದ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ಲಿಕ್ಕತ್ತದ ರೀ. ಹಿಂಗೆ ಬಿ ಜೆ ಪಿ ಜಗಳ ಸದಾನಂದ ಗೌಡರು ಕಾಂಗ್ರೆಸ್ ಹೋಗ್ಕೊಂಡಂತಾರೆ, ಒಮ್ಮೆ ಇಲ್ಲೇ ಇರ್ತಂತ ಹೇಳ್ತಾರೆ, ಇಲ್ಲಿಂದ ಸುಧಾರಿಸ್ತಂತ ಹೇಳ್ತಾರೆ. ಹಾಗೆ ಎಲ್ಲರೂ ಈಗ ಒಬ್ಬೊಬ್ಬರು ಏನು ಮಾಡ್ಬೇಕು ತಿಳಿತಲ್ಲ. ಹೆಂಗೆ ಈ ವಿಧಾನಸಭಾ ಚುನಾವಣೆ ಗೊಂದಲ ನಡೆದಿತ್ತು ಅಂಥ ಗೊಂದಲ ಇವತ್ತು ಮುಂದುವರೆದ. ಮತ್ತು ಈ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನೋ ಮೋದಿಯವರು ಏನೋ ವಿಶ್ವಾಸದಲ್ಲಿದ್ದರು ಕರ್ನಾಟಕದಲ್ಲಿ ಗೆದ್ದಿರ್ತಾನಂದರೆ. ಆದರೆ ಕರ್ನಾಟಕದ ಜನ ಕೊಟ್ಟಂಥ ಹೊಡೆತಕ್ಕೆ ಇವತ್ತು ಸಹ ಚದುರಿಸ್ಕೊಂಡಾರೋ ನಮ್ಮ ಮೋದಿಜಿಯವ್ರನ್ನ ಅನ್ನಲಿಕ್ಕೆ ಆಗೋದಿಲ್ಲ. ಬರ್ತಾರೆ, ಇಲ್ಲಿ ಅವ್ರು ಭಾಷಣ ಮಾಡ್ತಾರೆ, ಹೋಗ್ತಾರೆ. ಆದರೆ ಅಷ್ಟು ಸುಲಭವಾಗಿ ಅವ್ರು ನಂಬೋ ಸ್ಥಿತಿಯೊಳಗಿಲ್ಲ. ಇಂಥವೆಲ್ಲ ನಡೆದ್ರಿ ಬಿ ಜೆ ಪಿಯಲ್ಲಿ. ಜೆ ಡಿ ಎಸ್ಸಲ್ಲಂತ ಹೇಳಿದ್ದು ನಿಮ್ಗೆ ಕೊಡೋದು 3 ಹತ್ರ ಬಂದು 2 ಕೊಟ್ಟಿದ್ದಾರೆ. ಇನ್ನೊಂದೇ ನಿಮ್ಮವ್ರು ಕೊಟ್ಟಿದ್ದು ನೋಡ್ರಿ, ನಿಮ್ಮ ಸಂಬಂಧಿಕರು ಅವರು ಹಳೆಯಾಗಿ ಕೊಟ್ಟಿದ್ದೀವಲ್ಲ ಅಂತ ಅವ್ರು ಹೇಳ್ತಾರೆ. ದೇವೇಗೌಡರಿಗೆ ಮಂಜುನಾಥ್ ಅವ್ರು ಕೊಟ್ಟಿದ್ದ ಅದು ಬಿ ಜೆ ಪಿ ಮೆನ್ಷನ್ ಮಾಡಿಬಿಟ್ಟಾರಲ್ಲೇ. ಮತ್ತು ಕಾಂಗ್ರೆಸ್ ಇದು ನಮ್ಮ ಜೆ ಡಿ ಎಸ್ಗೆ ಏನು ಸಿಗ್ತೀರಿ ಅಷ್ಟೇ. ಇವೆಲ್ಲ ನೆಲೆಯಲ್ಲೇ ಇವತ್ತು ಎರಡೂ ಪಾರ್ಟಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋ ಸ್ಥಿತಿಗೆ ಬಂದು ನಿಲ್ಲಿಗಿದ್ದಾರೆ. ಮೋಸ್ಟ್ಲಿ ಇಷ್ಟವಾಗ ಅದು ಮತ್ತೆ ಶುರು ಆಗೋ ತಿಕ್ಕಾಟ ಶುರು ಆಗೋದಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಆದರೂ ನಡ್ಡಾ ಮತ್ತು ಅದ್ರ ಜೊತೆಗೆ ನಮ್ಮ ಶಾರ್ ಅವರು ಅವ್ರನ್ನೇನೋ ಒಟ್ಟು ಸಮಾಧಾನ ಹೇಳ್ಕೊಂಡು ನಡೆದಿದ್ದಾರೆ. ಯಾಕಂದರೆ ಭಾಳ ಅಂಶ ಇಲ್ಲ ಚುನಾವಣೆ, ಹೆಂಗೆ ಹಿಡ್ಕೊಂಡು ಹೋಗ್ಬೋದು. ಕೆಟ್ಟ ಪರಿಣಾಮ ರಾಷ್ಟ್ರ ಮಟ್ಟದಲ್ಲಿ ಆಗ್ತದೆ ಅನ್ನೋ ಅನಿಸಿಕೆ ನಮ್ಮ ನಡ್ಡಾ ಅವರಿಗೆ ಮತ್ತು ಅದ್ರ ಜೊತೆಗೆ ನಮ್ಮ ಶಾರ್ ಅವರು.